ಹಾಯ್ ಫ್ರೆಂಡ್ಸ್, ಪ್ರಭಾಪರ ರೆಸಿಪಿಗೆ ಸ್ವಾಗತ. ಬನ್ನಿ ಇವತ್ತು ಬಳದ ಅಕ್ಕಿ ರೊಟ್ಟಿ ಹಾಗೂ ಮಡಿಕೆ ಕಾಳಿನ ಪಲ್ಯ ಮಾಡೋಣ. ಮೊದಲಿಗೆ ನಾನು 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೈನ್ ರೊಟ್ಟಿಗಿಂತ ಸ್ವಲ್ಪ ಕಲರ್ಫುಲ್ಲಾಗಿರಲಿ ಅಂತ ಇದೆಲ್ಲ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ. ಇದೆಲ್ಲ ನೀರು ಬೆರೆಸೋಕ್ಕೆ ಮುಂಚೆನೇ ಬರೀ ಹಾಗೇ ಸ್ವಲ್ಪ ಕಲಿಸ್ಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮತ್ತೆ ಇದಕ್ಕೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಟ್ಟಿದ್ದೀನಿ. ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾ ಸೆಮಿ ಸಾಲಿಡ್ ಹಾಗೆ, ತುಂಬ ಗಟ್ಟಿಯಾಗೂ ಅಲ್ಲ, ತುಂಬ ತೆಳುಗೂ ಅಲ್ಲ, ಆ ಥರ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ದಿನ ಮಾಡೋರ್ಗಾದರೆ ಅಭ್ಯಾಸ ಇರುತ್ತೆ, ಹೊಸದಾಗಿ ಮಾಡೋರ್ಗಾದರೆ ಕಷ್ಟ ಆಗುತ್ತೆ. ಅಂಥವ್ರು ಈ ಥರ ವಿಡಿಯೋಗಳನ್ನ ನೋಡಿಕೊಂಡು ಕಲಿಬೋದು. ನೋಡಿ, ಇದು ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಮತ್ತು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು, ಆ ಥರ ಕಲಿಸಿದ್ದೀನಿ. ಈಗ ಇದನ್ನು ಮುಚ್ಚಿಟ್ಟು ಒಂದು 10 ನಿಮಿಷ ಆ ಕಡೆ ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಇದು ನೆನೆ ಅಷ್ಟೊತ್ತಿಗೆ ಪಲ್ಯ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಮೊದಲೆಲ್ಲ ನಾವು ಮೊಳಕೆ ಕಟ್ಟಬೇಕಾದ್ರೆ ಏನೆಲ್ಲ ಕಷ್ಟಪಡಬೇಕಾಗಿತ್ತು. ಕಾಳು ನೆನೆಸ್ಬೇಕಿತ್ತು, ನೀರೆಲ್ಲ ಸೋಸಿ ತೆಗೆದಿಟ್ಟು ಆಮೇಲೆ ಅದನ್ನು ಬಟ್ಟೆನಲ್ಲಿ ಕಟ್ಟಿ ಇಡಬೇಕಿತ್ತಲ್ವ. ಈಗ ಈ ಥರದ್ದೊಂದು ಬಾಕ್ಸ್ ಬಂದಿದೆ. 3 ಕಂಟೈನರ್ಸ್ ಇರುತ್ತೆ, ಕೆಳಗಡೆ ಒಂದು ಕಂಟೈನರ್ ಇರುತ್ತೆ, ಅದ್ರಲ್ಲಿ ನೀರು ಹಾಕಿಡಬೇಕು. ಯಾವಾಗ ಇದನ್ನು ನೀವು ಹಾಕಿಟ್ಬಿಟ್ರೆ, ನೆನೆಸಿರೋ ಕಾಳನ್ನ ಇದೆಲ್ಲ ಹಾಕಿಟ್ಬಿಟ್ರೆ ನೀವು 15 ದಿನ ಹಾಕಿಟ್ರೆ ಕಾಳು ಏನೂ ಹಾಳಾಗಲ್ಲ, ವಾಸನೆಯೂ ಬರೋದಿಲ್ಲ. ನೋಡಿ, ಇದು ಮಡಿಕೆ ಕಾಳು, ಹೆಸರು ಕಾಳು ಥರನೇ ಇರುತ್ತಲ್ವ, ಚಿಕ್ಕ ಚಿಕ್ಕದಾಗಿ ಅದು. ಇದು ಸೋಯಾಬೀನ್ಸು. ನಾನು ಇದನ್ನು ಮೊಳಕೆ ಬರುತ್ತೇನೋ ಅಂತ ಹಾಕಿಟ್ಟೆ, ಬಂದಿಲ್ಲ, ಬಟ್ ಚೆನ್ನಾಗಿ ನೆಂದಿದೆ, ಅದನ್ನು ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ. ಇದು ಹುರುಳಿಕಾಳು, ಇದೀಗ ಬಂದಿದೆ. ಇದನ್ನು ನಾಳೆ ಅಥವಾ ನಾಡಿದ್ದು ಮಾಡ್ತೀನಿ. ನೀವು ಎಷ್ಟು ದಿನ ಫ್ರಿಜ್ಜಲ್ಲಿ ಇಡ್ತೀರೋ ಅಷ್ಟು ದೊಡ್ಡದಾಗೆ ಮೊಳಕೆ ಬರುತ್ತೆ ಇದಕ್ಕೆ. ಮಡಿಕೆ ಕಾಳಲ್ಲಿ ನಾನು ಅರ್ಧದಷ್ಟು ತೊಗೊಂಡು ಸ್ವಲ್ಪ ತೊಳೆದ್ಬಿಟ್ಟು ಅದನ್ನು ಸ್ಟೀಮಲ್ಲಿ ಇಡ್ತಾಯಿದ್ದೀನಿ. ಈಗ ಕಾಳು ತೊಳ್ಕೊಂಬಂದು ಸ್ಟೀಮರ್ ಪಾತ್ರೆಯಲ್ಲಿ ನೀರು ಹಾಕಿ ಅದ್ರ ಮೇಲೆ ಈ ಸ್ಟೀಮರಲ್ಲಿ ಇದನ್ನು ಇಡ್ತಾಯಿದ್ದೀನಿ. ಇಟ್ಬಿಟ್ಟು ಇದ್ರ ಮೇಲೆ ಸ್ವಲ್ಪ ಉಪ್ಪಿನ ಪುಡಿನ ಉದುರಿಸ್ಕೊಳ್ಳೋಣ. ಈಗ ಮುಚ್ಚಿಟ್ಟು ಅದನ್ನು ಸ್ಟವ್ ಮೇಲೆ ಇಡ್ತೀನಿ. ಈಗ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಒಂದು 5-6 ಹಸಿಮೆಣ್ಸಿನ್ಕಾಯಿ, ಒಂದು 5-6 ದಪ್ಪ ಕಾಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ, ಹಾಗೆ 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಂಬರ್ತೀನಿ. ಮೀಡಿಯಮ್ ಸೈಜು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ತವ ಇಟ್ಟಿದ್ದೀನಿ, ಅದರೊಳಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ನಾನು ಎಲ್ಲ ತವಗಳು ಬೇರೆ ಬೇರೆ ಇಟ್ಟಿದ್ದೀನಿ. ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಬೇರೆ ತವ, ಚಪಾತಿಗೆ ಬೇರೆ, ದೋಸೆಗೆ ಬೇರೆ, ಈ ಥರ ಮಸಾಲೆ ಹುರ್ಕೊಳ್ಳೋಕ್ಕೆಲ್ಲ ಬೇರೆ ಬೇರೆ ಇಟ್ಟಿದ್ದೀನಿ. ಯಾಕೆಂದರೆ ಅದು ಜಾಸ್ತಿ ಥರ ಉಪಯೋಗಿಸ್ತಾ ಬೇರೆ ದೋಸೆ ಎದ್ದು ಬರೋಲ್ಲ ಅಥವಾ ಚಪಾತಿ ಸೀದೋಗುತ್ತೆ, ಹಂಗೆಲ್ಲ ಆಗುತ್ತೆ. ಅದಕ್ಕೆ ಬೇರೆ ಬೇರೆ ತವಗಳನ್ನ ಇಟ್ಕೊಂಡ್ರೆ ಒಳ್ಳೆಯದು. ನಾನು ನೋಡಿ, ಒಟ್ಟಿಗೆ ಈಗ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಜೀರಿಗೆ ಹಾಕ್ಕೊಳ್ತೀನಿ. ಈಗ ಸ್ಟವ್ ಫುಲ್ ಸಿಮ್ ಮಾಡ್ಕೊಂಬಿಡ್ಬೇಕು. ಜೀರಿಗೆ ಎಲ್ಲ ಹುರಿದಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವಾಗ ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಒಂದು 4 ಎಲೆ ಕರಿಬೇವಿನ ಸೊಪ್ಪನ್ನು ಇದಕ್ಕೆ ಹಾಕ್ಕೋಬೇಕು. ಇದೆಲ್ಲ ಹುರಿದಾದ್ಮೇಲೆ ಇದಕ್ಕೆ 1 ಚಮಚ ಅರಿಶಿಣದ ಪುಡಿ, ಒಂದು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ಮಿಕ್ಸಿನಲ್ಲಿ ರುಬ್ಬಿ ತೆಗೆದಿಟ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ಸಾಸಿವೆ ಅರ್ಧ ಚಮಚ ಜೀರಿಗೆ, ಹೆಚ್ಚಿಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ನಾನು ಕಾಳು ಮೇಲೇನೂ ಉಪ್ಪು ಹಾಕಿದ್ದೀನಿ, ಮಸಾಲೆನಲ್ಲೂ ಉಪ್ಪು ಹಾಕಿದ್ದೀನಿ. ಹಾಗಾಗಿ ಈರುಳ್ಳಿಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಅದು ಬೇಗ ಬೇಯುತ್ತೆ. ಉಪ್ಪು ಹಾಕಿದರೆ ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಹೀಗೆ ಈರುಳ್ಳಿ ಎಲ್ಲ ಬೆಂದಾದಮೇಲೆ ಸ್ಟೀಮ್ ಮಾಡ್ಕೊಂಡಿರೋಂಥ ಕಾಳೆಲ್ಲ ತೆಗೆದು ಇದಕ್ಕೆ ಹಾಕಿ ಮತ್ತು ಈರುಳ್ಳಿ ಜೊತೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಕಾಳು ಸ್ಟೀಮಲ್ಲೇ ಚೆನ್ನಾಗಿ ಬೆಂದೋಗಿರುತ್ತೆ. ಈಗ ಈರುಳ್ಳಿ ಜೊತೆನೂ ಸ್ವಲ್ಪ ಚೆನ್ನಾಗಿ ಹುರಿದ್ರೆ ಇನ್ನೂ ಚೆನ್ನಾಗಿ ಬೆಂದೋಗುತ್ತೆ. ಈಗ ಅದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿದು ಖಾರನ, ಅದನ್ನು ಹಾಕಬೇಕು. ಹಾಕಿ ಆ ಮಿಕ್ಸಿಗೂ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ತೆಗೆದು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡುವಾಗ ಕಾಳಿಗೆ ಉಪ್ಪು ಸಾಕು ಅಂತ ನೋಡ್ಕೊಳ್ಳಿ. ಹಾಗೆ ಮುಚ್ಚಿಟ್ಟು ಮತ್ತೆ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಕಾಳು ಮೊಳಕೆ ಬಂದಿರೋದ್ರಿಂದ
ತುಂಬ ಚೆನ್ನಾಗಿ ಬೆಂದೋಗಿರುತ್ತೆ. ಈಗ ಸ್ಟವ್ ಫುಲ್ ಸಿಮ್ ಮಾಡಿಬಿಟ್ಟು ತೆಗೆದು ಮತ್ತೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಕೆದಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ಪಲ್ಯ ರೆಡಿ. ನಿಮಗೆ ಬೇಕಿದ್ರೆ ನೀವು ತೆಂಗಿನಕಾಯಿ ಪುಡಿನೂ ಮಾಡಿ ಹಾಕ್ಕೋಬೋದು. ಒಲೆ ಮೇಲೆ ಅಲ್ಯೂಮಿನಿಯಂ ತವ ಇಟ್ಟಿದ್ದೀನಿ. ಹಿಟ್ಟು ಇಷ್ಟು ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು. ನೋಡಿ, ಈ ಥರದ್ದು ಸ್ಟೀಲಿಂದು ಈ ಥರ ಹಲ್ಲೆ ಅಂತ ಸಿಗುತ್ತೆ ಅಂಗಡಿನಲ್ಲಿ, ಸ್ಟೀಲ್ ಪಾತ್ರೆ ಅಂಗಡಿನಲ್ಲಿ ಮುದ್ದೆ ತೆಗಿತಾರಲ್ವ, ಅದಕ್ಕೆ ಯೂಸ್ ಮಾಡ್ತಾರೆ ಇದನ್ನು. ಅದು ಇಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ತವ ಕಾದಿದೆ ನೋಡಿ. ನೀರು ಹಾಕಿದರೆ ಈ ಥರ ಬಾಲ್ ಥರ ತಿರುಗ್ತಾ ಇರಬೇಕು. ಅದು ತವ ಕಾದಿರೋ ಹದ. ಕೆಲವೊಂದ್ಸಲ ಮೊದಲನೇ ರೊಟ್ಟಿ ಚೆನ್ನಾಗಿ ಬರೋದಿಲ್ಲ, ಎರಡನೇ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ತೊಗೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ನಿಧಾನಕ್ಕೆ ಇದನ್ನು, ನೀವು ಕೈಯಲ್ಲಿ ಸವರ್ತಾರೆ. ಕೈ ಬಿಸಿ ಅಂತ ಅನ್ನೋರು ಈ ಥರ ಈ ಹಲ್ಲೆನಲ್ಲಿ ಈ ಥರ ಮಾಡ್ಕೋಬೋದು. ನಾನಂತೂ ಇದರಲ್ಲೇ ಮಾಡ್ತೀನಿ, ನನಗೆ ಬಿಸಿ ತಗಲತ್ತೆ ಅಂತ. ನೀವು ಹಾಗೆ ಮಾಡಿ. ಅಭ್ಯಾಸ ಇರೋರು ಅದನ್ನು ನೀಟಾಗಿ ಕೈಯಲ್ಲೇ ಸವರ್ಬಿಡ್ತಾರೆ, ಎಷ್ಟು ಬೇಗ ಬೇಗ ಮಾಡ್ತಾರೆ. ತುಂಬ ದಪ್ಪ ಅನಿಸಿದ್ರೆ ಮೇಲೆ ಇರೋ ಹಿಟ್ಟೆಲ್ಲ ಈ ಥರ ನಾವು ತೆಕ್ಕೊಂಬಿಡ್ಬೋದು ನೋಡಿ. ಹೀಗೆ ತೆಳುವಾಗಿ ಬರುತ್ತೆ ರೊಟ್ಟಿ. ಮೊದಲನೇ ರೊಟ್ಟಿ ಅಷ್ಟು ಸರಿಯಾಗಿ ಬರೋದಿಲ್ಲ, ಕಿತ್ತೋಗುತ್ತೆ. ಎರಡನೇದು ಮೂರನೇದೆಲ್ಲ ಚೆನ್ನಾಗಿ ಬರುತ್ತೆ. ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು 3 ನಿಮಿಷ ಬೇಯಿಸಬೇಕು. ಇದಕ್ಕೆ ಎಣ್ಣೆ ಬೇಡ, ನೀರು ಬೇಡ, ಏನು ಬೇಡ. ಈಗ 3 ನಿಮಿಷ ಆಗಿದೆ. ಈ ರೊಟ್ಟಿ ಪೂರ್ತಿ ಬೇಯೋವರೆಗೂ ಅದು ತವೆಯಿಂದ ಬರೋದೇ ಇಲ್ಲ, ಕಚ್ಕೊಂಬಿಟ್ಟಿರುತ್ತೆ. ಹಾಗೆಯೇ ಅಲ್ಲಿನ ತುಂಬ ಚುಚ್ಚಕ್ಕೆ ಹೋಗ್ಬಿಡಿ. ತುಂಬ ಈ ಥರ ಚುಚ್ಚೋದ್ರಿಂದ ಕೆಳಗಡೆ ಅದು ನೈಸಾಗಿರೋಂಥ ಜಾಗ ಎಲ್ಲ ಡ್ಯಾಮೇಜ್ ಆಗಿಬಿಟ್ರೆ ಮತ್ತೆ ನೆಕ್ಸ್ಟು ನಿಮಗೆ ರೊಟ್ಟಿ ಬರೋದಿಲ್ಲ. ಈ ಥರ ನಾಜೂಕಾಗಿ ನಿಧಾನಕ್ಕೆ ಚೆನ್ನಾಗಿ 1-2 ನಿಮಿಷ ಆದರೂ ಪರವಾಗಿಲ್ಲ ಮುಚ್ಚಿಟ್ಟು ಬೇಯಿಸಿ ತೆಕ್ಕೊಳ್ಳಿ. ಗೋಧಿ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಹಿಂದ್ಗಡೆ ನೋಡಿ. ಈ ಥರ ಹಾಕ್ಕೊಂಡು ನಿಧಾನಕ್ಕೆ ತೆಗಬೇಕು. ನಿಮಗೆ ಬೇಕಾದರೆ ಎಣ್ಣೆನೂ ಹಾಕ್ಕೊಂಡು ಮಾಡ್ಕೋಬೋದು. ಈಗ ಈ ತವ ಹೀಗಾಗಿರುತ್ತೆ. ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಈ ಥರ ಫ್ಲ್ಯಾಟಾಗಿಯೇ ಅಂಟ್ಕೊಂಡಿರೋದೆಲ್ಲ ತೆಗೆದುಬಿಟ್ಟು ರೆಡಿ ಮಾಡಿಕೊಂಡು ಮತ್ತೆ ಇನ್ನೊಂದು ರೊಟ್ಟಿ ಹಾಕಬೇಕು. ಈಗ ನೆಕ್ಸ್ಟ್ ಹಾಕುವಂಥ ರೊಟ್ಟಿಗಳೆಲ್ಲ ಆರಾಮಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ತಳ ಹಿಡಿಯೋದು ಹಂಗೆಲ್ಲ ಆಗೋದಿಲ್ಲ. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕೋ ನೀವು ಅಷ್ಟು ತೆಳ್ಳಗೆ ಅದನ್ನು ಸವರ್ಕೋಬೋದು, ಅಗಲ ಮಾಡ್ಕೋಬೋದು ನೋಡಿ. ಈ ಥರ ನಿಧಾನಕ್ಕೆ ಆ ಹಲ್ಲೆನಲ್ಲಿನೇ ಎಳ್ಕೊಳ್ತಾ ಹೋಗಬೇಕು. ನಿಮ್ಗೆ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೋಬೋದು. ಕ್ರಿಸ್ಪಿಯಾಗೂ ಬೇಕಾದರೂ ಮಾಡ್ಕೋಬೋದು ನೀವಿದು. ನಾನು ಒಂದೆರಡು ಲಾಸ್ಟಲ್ಲಿ ಕ್ರಿಸ್ಪಿಯಾಗಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು, ಕರುಮ್ ಅಂತ. ಮತ್ತು ಒಂದೊಂದು 2 ಸತಿ ತೆಗೆದು ನೋಡಿ. ಈ ಥರ ನಿಧಾನಕ್ಕೆ ತೆಕ್ಕೊಂಡು ಇದು ಕ್ರಿಸ್ಪಿಯಾಗಿ ಬಂದಿದೆ. ಬರೀ ಪ್ಲೇನ್ ರೊಟ್ಟಿ ತಿನ್ನೋದಕ್ಕಿಂತ ಈ ಥರ ಮಧ್ಯದಲ್ಲಿ ಗ್ರೀನಾಗಿ ಕರಿ ಎಳ್ಳು ಹಾಕ್ಬೋದು, ಬಿಳಿ ಎಳ್ಳು ಹಾಕ್ಬೋದು, ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ.